ಎಲ್ರಿಗೂ ಪ್ರೀತಿಪೂರ್ವಕವಾದ ನಮಸ್ತೆ. ಸ್ಪರ್ಧಾತ್ಮಕ ಇತಿಹಾಸ ಬಹಳ ರೋಚಕವಾಗಿತ್ತು, ಅದ್ಭುತವಾಗಿತ್ತು. ಇಲ್ಲಿನ ಸಣ್ಣ ಸಣ್ಣ ವಿಷಯಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದೊಡ್ಡ ಹಿಮಾಲಯ ಪರ್ವತದಂತೆ ಗೋಚರಿಸಿಬಿಡುತ್ತೆ. ಅಂತಹ ಒಂದು ಚಿಕ್ಕ ವಿಷಯ ಆದರೆ ಪರೀಕ್ಷೆಯಲ್ಲಿ ಮೋಸ್ಟ್ ಕನ್ಫ್ಯೂಸಿಂಗ್ ವಿಷಯ. ಇದನ್ನು ತಿಳ್ಕೊಳ್ಳೋಣ. ಇವತ್ತಿನ ಸಂಚಿಕೆಯ ವಿಷಯ ಬ್ರಾಹ್ಮಣಕಗಳು. ಬ್ರಾಹ್ಮಣಕಗಳು ಅಂದ್ರೇನು? ಯಾವ ವೇದದ ಮೇಲೆ ಯಾವ ಬ್ರಾಹ್ಮಣಕ ರಚನೆಯಾಗಿದೆ? ಈ ವಿಷಯವನ್ನು ತಿಳ್ಕೊಳ್ಳೋಣ. ನಾನು ದತ್ತಾತ್ರೇಯ ಪರಮೇಶ್ವರ ಹೆಗಡೆ. ಇತಿಹಾಸದ ಅಪರೂಪದ ಮಾಹಿತಿ ಹೊತ್ಕೊಂಡು ನಿಮ್ಮ ಜೊತೆ ಇದ್ದೀನಿ. ತಡ ಮಾಡೋದು ಬೇಡ, ಶುರು ಮಾಡೋಣ. ಬ್ರಾಹ್ಮಣಕ ಅಂದ್ರೇನು? ಅರಣ್ಯಕ ಅಂದ್ರೇನು? ಹೀಗೆ ಒಂದು ಗೊಂದಲ ನಮ್ಮನ್ನು ಕಾಡುತ್ತೆ. ಅದನ್ನು ಸುಲಭವಾಗಿ ಹೋಗಲಾಡಿಸುವ ಒಂದು ಪ್ರಯತ್ನ. ಬ್ರಾಹ್ಮಣಕ ಅಂತಂದರೆ ವೇದಗಳ ಮೇಲೆ ರಚಿಸಿದಂತಹ ಅನುಬಂಧಗಳು ಅಥವಾ ವ್ಯಾಖ್ಯಾನಗಳು. ಯಾಕೆ ಇದನ್ನು ರಚಿಸುವ ಅಗತ್ಯ ಉಂಟಾಯಿತು? ಬ್ರಾಹ್ಮಣಗಳು ಯಾಕೆ ರಚಿಸಲ್ಪಟ್ಟವು? ಪದ್ಯ ರೂಪದಲ್ಲಿ ವೇದಗಳಿದ್ದು, ಶ್ಲೋಕಗಳ ರೂಪದಲ್ಲಿ ವೇದಗಳಿದ್ದು, ಸುಲಭವಾಗಿ ಸರಳವಾಗಿ ಅವು ಅರ್ಥ ಆಗ್ತಿರ್ಲಿಲ್ಲ. ಶ್ಲೋಕಗಳ ರೂಪದಲ್ಲಿದ್ದ ವೇದಗಳನ್ನು ಸರಳಗೊಳಿಸುವ ಒಂದು ಪ್ರಯತ್ನವೇ ಬ್ರಾಹ್ಮಣಕ. ಪದ್ಯ ರೂಪದಲ್ಲಿದ್ದ ವೇದಗಳನ್ನು ಸರಳವಾಗಿ ಗದ್ಯ ರೂಪದಲ್ಲಿ ವಿವರಿಸಿದಂತಹ ಕೃತಿಗಳೇ ಬ್ರಾಹ್ಮಣಕಗಳು. ಅರಣ್ಯಕಗಳು ಬೇರೆ. ಇನ್ನೊಂದು ಸಂಚಿಕೆಯಲ್ಲಿ ಅರಣ್ಯಕಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಹಾಗಾದರೆ ಯಾವೆಲ್ಲ ಬ್ರಾಹ್ಮಣಕಗಳಿದ್ದಾವೆ? ಕೇಳಿರ್ಬೋದು ನೀವು. ಐತ್ತರೇಯ ಬ್ರಾಹ್ಮಣಕ, ತೈತ್ತರೇಯ ಬ್ರಾಹ್ಮಣಕ, ಕೌಶಿತಕಿ ಬ್ರಾಹ್ಮಣಕ, ಶತಪಥ ಬ್ರಾಹ್ಮಣಕ, ಗೋಪಥ ಬ್ರಾಹ್ಮಣಕ, ಹೀಗೆ. ಹಾಗಾದರೆ ಈ ಬ್ರಾಹ್ಮಣಕಗಳು ಯಾವ ವೇದಗಳ ಮೇಲೆ ರಚನೆಯಾಗಿದೆ ಅಂತ ನೋಡ್ತಾ ಬಂದರೆ, ಮೊದಲು ನಾವು ಋಗ್ವೇದದೊಂದಿಗೆ ಆರಂಭಿಸೋಣ. ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂತಹ ಬ್ರಾಹ್ಮಣಕಗಳಿದ್ದಾವೆ. ಯಾವ್ಯಾವುದು ಅದು ಅಂತ ಕೇಳಿದರೆ, ಒಂದು ಐತ್ತರೇಯ ಬ್ರಾಹ್ಮಣಕ, ಇನ್ನೊಂದು ಕೌಶಿತಕಿ ಬ್ರಾಹ್ಮಣಕ. ಐತ್ತರೇಯ ಮತ್ತು ಕೌಶಿತಕಿ ಬ್ರಾಹ್ಮಣಕಗಳು ಋಗ್ವೇದಕ್ಕೆ ಸಂಬಂಧಪಟ್ಟಿವೆ. ಹೇಗೆ ನೆನಪಿಟ್ಕೊಳ್ಳೋದು? ಒಂದು ಸುಲಭದ ಉಪಾಯ. ಎಮ್ಮೆ ಹೇಗೆ ಕೂಗುತ್ರಿ? ಐ ಕೌ ಇಲ್ವಾ? ಐ ಕೌ ನೆನಪಿಟ್ಕೊಂಡ್ರೆ ನಮಗೆ ಋಗ್ವೇದದ ಬ್ರಾಹ್ಮಣಕ ಸಿಕ್ಬಿಡುತ್ತೆ. ಐ ಕೌ, ಐ ಕೌ, ಐ ಕೌ ಮೀನ್ಸ್ ಐತರೇಯ ಬ್ರಾಹ್ಮಣಕ, ಕೌಶಿತಕಿ ಬ್ರಾಹ್ಮಣಕ. ಹಾಗಾದರೆ ಯಜುರ್ವೇದದ ಮೇಲೆ ಯಾವ ಬ್ರಾಹ್ಮಣಕಗಳಿದ್ದಾವೆ? ಯಜುರ್ವೇದದ ಮೇಲೆ ಎರಡು ಬ್ರಾಹ್ಮಣಕಗಳಿದ್ದಾವೆ. ಒಂದು ತೈತ್ತರೇಯ, ಇನ್ನೊಂದು ಶತಪಥ ಬ್ರಾಹ್ಮಣಕ ಅಂತ. ಆ ಎರಡು ಬ್ರಾಹ್ಮಣಕಗಳು ಯಜುರ್ವೇದಕ್ಕೆ ಸಂಬಂಧಪಟ್ಟಿವೆ. ಹೇಗೆ ನೆನಪಿಟ್ಕೊಳ್ಳೋದು? ತೈಷ, ಐಕೌ ತೈಷ, ಐಕೌ ತೈಷ. ಐಕೌ ಋಗ್ವೇದ, ತೈಷ ಯಜುರ್ವೇದ. ಹಾಗಾದರೆ ಸಾಮವೇದಕ್ಕೆ ಮೂರು ಪ್ರಮುಖವಾದ ಬ್ರಾಹ್ಮಣಕಗಳಿದ್ದಾವೆ. ತಾಂಡ್ಯಮಹ, ಜೈಮಿನೀಯ, ಛಾಂದೋಗ್ಯ. ಈ ಮೂರು ಬ್ರಾಹ್ಮಣಕಗಳು ವಿಶೇಷವಾಗಿ ಸಾಮವೇದದ ಮೇಲೆ ಬರೆಯಲ್ಪಟ್ಟಿವೆ. ಇದನ್ನು ನೆನಪಿಟ್ಕೊಳ್ಳೋದು ಕೂಡ ತುಂಬ ಸುಲಭ. ತಾಮ್ ಜೈ ಚಾಮ್, ತಾಮ್ ಜೈ ಚಾಮ್. ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ಸಾಮವೇದದ ಬ್ರಾಹ್ಮಣಕಗಳು ನೆನಪಿರುತ್ತೆ. ತಾಂಡ್ಯಮಹ, ಜೈಮಿನೀಯ, ಛಾಂದೋಗ್ಯ. ಇನ್ನು ಅಥರ್ವಣ ವೇದದ್ದು ತುಂಬ ಸುಲಭ. ಗೋಪಥ ಬ್ರಾಹ್ಮಣಕ. ಶತಪಥ ಯಜುರ್ವೇದ, ಗೋಪಥ ಅಥರ್ವಣ ವೇದ. ಸೊ ಕೊನೆಯಲ್ಲಿ ನಮ್ಮಲ್ಲಿ ಉಳ್ಕೊಳ್ಳೋದು ಇಷ್ಟೇ. ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಐ ಕೌ ನೆನಪಲ್ಲಿಟ್ಕೊಂಡಿರಿ. ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ತೈಷ, ಸಾಮವೇದಕ್ಕೆ ಸಂಬಂಧಪಟ್ಟಂತೆ ತಾಮ್ ಜೈ
ಛಾಮ್. ಅಥರ್ವಣ ವೇದ ಸಿಂಪಲ್ ಆಗಿ ಗೋಪಥ. ಐಕವ್ ಅಂದರೆ ಐತರೇಯ ಕೌಶಿತಕಿ. ತೈಷ ಅಂದರೆ ತೈತರೇಯ ಶತಪಥ ಯಜುರ್ವೇದ. ತಾಮ್ ಜೈ ಛಾಮ್ ತಾಂಡ್ಯಮಃ ಜೈಮಿನಿಯ ಚಾಂದೋಗ್ಯ ಸಾಮವೇದ. ಗೋಪಥ ಅಥರ್ವಣ ವೇದ ಸಂಚಿಕೆ ಹೇಗನ್ನಿಸ್ತು? ನಿಮ್ಮ ಕಮೆಂಟ್ಸ್ಗಳನ್ನು ಮೇಲ್ ಮಾಡಿ dhegde7@gmail.com. ಸಂಚಿಕೆ ಇಷ್ಟ ಆದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಪರ್ಧಾ ಅಕಾಡೆಮಿ ಹಿಸ್ಟ್ರಿ ಆ್ಯಂಡ್ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ತೆ.